ಹಲೋ ಎವ್ರಿವಾನ್, ನಾನು ಸುಷ್ಮಾ. ವೆಜ್ ವಂಡರ್ಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಫ್ರೆಂಡ್ಸ್, ನಾವು ಬೆಳಗಾವಿಗೆ ಬಂದಿದ್ದೀವಿ. ಬೆಳಗಾವದಲ್ಲಿ ನಾವು ಎಲ್ಲಿ ಉಳ್ಕೊಂಡಿದ್ದೀವಿ, ಮತ್ತು ಹೋಟೆಲ್ ಹೇಗಿತ್ತು, ಮತ್ತು ಬೆಳಗಾವಿಗೆ ನಾವು ಯಾಕೆ ಬಂದಿದ್ವಿ, ಮತ್ತು ಈ ಥರ ಎಲ್ಲ ಕೆಲವಷ್ಟು ವೀಡಿಯೋಗಳನ್ನು ಈಗಾಗಲೇ ನಾನು ಪೋಸ್ಟ್ ಮಾಡಿದ್ದೀನಿ. ಫ್ರೆಂಡ್ಸ್, ಇವತ್ತು ಸಾಯಂಕಾಲ ಟೈಮ್ನಲ್ಲಿ ಹೊರಗಡೆ ತಿನ್ನೋದಕ್ಕೆ ಅಂತ ಹೋಗ್ತಾ ಇದ್ದೀವಿ. ಆ್ಯಕ್ಚುಲಿ ಅಲ್ಲಿ ಬೆಳಗಾವದಲ್ಲಿ ಅತುಲ್ ಪುರೋಹಿತ್ ಅಂತ ಇದೆ ಫ್ರೆಂಡ್ಸ್. ಅಲ್ಲಿ ಚಾಟ್ಸು ತುಂಬಾ ಫೇಮಸ್ಸು. ಲಾಸ್ಟ್ ಟೈಮ್ ನಾವು ಬೆಳಗಾವಿಗೆ ಬಂದಾಗ ಕೂಡ ಇಲ್ಲಿ ಬಂದು ತಿಂದೋಗಿದ್ವಿ. ಸೊ ಇವತ್ತು ಪುನಃ ಅಲ್ಲೇ ಬರ್ತಾ ಇದ್ದೀವಿ. ನೋಡ್ತಾ ಇರ್ಬೋದು ನೀವಿಲ್ಲಿ ಜನರು ಎಷ್ಟಿದ್ದಾರೆ ಹೇಳ್ಕೊಂಡು. ಆ್ಯಕ್ಚುಲಿ ಮಸಾಲೆ ಪುರಿ, ದಹಿ ಪುರಿ, ಸೇವ್ ಪುರಿ ಎಲ್ಲ ಸಿಕ್ಕಾಪಟ್ಟೆ ಫೇಮಸ್ ಇಲ್ಲಿ, ಮತ್ತು ಪಾನಿಪುರಿ ಎಲ್ಲ. ಅದಕ್ಕೋಸ್ಕರ ಈಗ ನಾವು ಕೂಡ ಇಲ್ಲೇ ಬಂದಿದ್ದೀವಿ. ನೋಡಿ, ಈಗ ಪಾನಿಪುರಿ ಎಲ್ಲ ತೊಗೊಳ್ತಾ ಇದ್ದೀವಿ. ಹಾಗೆ ನಾವು ಎಲ್ಲ ಐಟಮನ್ನು ಒಂದೊಂದನ್ನು ತೊಗೊಂಡಿದ್ದೀವಿ. ಆ್ಯಕ್ಚುಲಿ ಏನು ಗೊತ್ತಾ, ನಾವು ಈ ಥರ ಎಲ್ಲ ತಿಂದುಬಿಟ್ರೆ ಮತ್ತೆ ಊಟ ಮಾಡಲ್ಲ ಫ್ರೆಂಡ್ಸ್. ಸಾಯಂಕಾಲ ಟೈಮ್ನಲ್ಲಿ ಅಲ್ಲಿ ನಾವು ಹೋಗಿರೋಂಥ ಜಾಗದಲ್ಲಿ ಯಾವ್ದು ಫೇಮಸ್ ಇದೆ ಅಂತ ನೋಡಿಬಿಟ್ಟು ಅಲ್ಲಿ ಹೋಗಿ ತಿನ್ಕೊಂಡು ಬರೋದಷ್ಟೇ. ಮತ್ತು ನಮ್ಮದು ಡಿನ್ನರ್ ಅಂತ ಸಪ್ರೇಟ್ ಏನೂ ಇರಲ್ಲ. ಸೊ ಇದನ್ನೆಲ್ಲ ಈಗ ಟೇಸ್ಟ್ ಮಾಡಬೇಕಂತ ಬಂದಿದ್ದೀವಿ. ಹಾಗೆ ಈ ಕಡೆಗೂ ಅಷ್ಟೇ ತುಂಬ ರೀತಿ ಸ್ವೀಟ್ಸ್ಗಳಿವೆ ಫ್ರೆಂಡ್ಸ್. ಸಿಕ್ಕಾಪಟ್ಟೆ ಸ್ವೀಟ್ಸ್ಗಳು. ಮತ್ತು ಏನಂದರೆ ಕೆಲವೊಂದು ನಾವು ಇನ್ನೂ ತನಕ ತಿಂದಿರಲ್ಲ ಅಲ್ವಾ. ಸೊ ಅಂಥ ಸ್ವೀಟ್ಸ್ಗಳನ್ನೆಲ್ಲ ಕೆಲವೊಂದನ್ನು ನಾವು ಟ್ರೈ ಮಾಡಿದ್ವಿ. ತುಂಬ ಟೇಸ್ಟಿಯಾಗಿತ್ತು ಫ್ರೆಂಡ್ಸ್. ನಾನು ನನ್ನ ಚಾನಲ್ನಲ್ಲಿ ಸುಮಾರಷ್ಟು ರೀತಿಯ ಸ್ವೀಟ್ಸ್ಗಳನ್ನು ಈಗಾಗಲೇ ಪೋಸ್ಟ್ ಮಾಡಿದ್ದೀನಿ. ನೀವೇನಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇದ್ದೀರಿ ಅಥವಾ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಾದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಒಳ್ಳೊಳ್ಳೆ ವೀಡಿಯೋಸ್ಗಳು ಅಂದರೆ ವ್ಲಾಗ್ಸ್ಗಳು, ರೆಸಿಪಿಗಳು, ಹಳ್ಳಿ ವೀಡಿಯೋಸ್ಗಳು, ಮತ್ತು ಈ ರೀತಿ ಟ್ರಾವೆಲ್ ವ್ಲಾಗ್ಸ್ಗಳು ಎಲ್ಲದನ್ನೂ ನೀವು ನನ್ನ ಚಾನಲ್ನಲ್ಲಿ ನೋಡ್ಕೊಳ್ಬೋದು. ಹಾಗೆ ಈಗ ನೋಡಿ, ನಾವು ಸೇವ್ ಪುರಿ ಮತ್ತು ದಹಿ ಪುರಿನ ತೊಗೊಂಡಿದ್ದೀವಿ. ಫಸ್ಟು ಟೇಸ್ಟ್ ಮಾಡ್ತಾ ಇದ್ದೀವಿ. ಹಾಗೆ ಪಾನಿಪುರಿ ಕೂಡ ತುಂಬಾ ಟೇಸ್ಟಿಯಾಗಿತ್ತು. ಖಂಡಿತ ನೀವು ಬೆಳಗಾವಿಗೆ ಹೋದರೆ ಅತುಲ್ ಪುರೋಹಿತನ್ನು ಹುಡ್ಕೊಂಡು ಹೋಗಿ ತಿನ್ಕೊಂಡು ಬರ್ಬೋದು. ಅಷ್ಟು ಟೇಸ್ಟಿಯಾಗಿದೆ ಫ್ರೆಂಡ್ಸ್. ಸಿಕ್ಕಾಪಟ್ಟೆ ರಶ್ ಇಲ್ಲಿ, ಬಟ್ ಕೂತ್ಕೊಳ್ಳೋದಕ್ಕೆಲ್ಲೂ ಜಾಗ ಇಲ್ಲ. ಸೊ ಸೆಲ್ಫ್ ಸರ್ವಿಸ್ ಇರುತ್ತೆ, ನಿಂತ್ಕೊಂಡೇ ತಿನ್ನಬೇಕು. ಹಾಗೆ ಸೃಜನ್ ಚಂಪಾಕಲಿ ಕೂಡ ತೊಗೊಂಡಿದ್ದ. ಹಾಗೆ ಈಗ ನೋಡಿ, ಅಂದರೆ ಕೆಲವೊಂದು ಐಟಮ್ಗಳು ತುಂಬ ಖಾರ ಆಗ್ತವೆ ಅಲ್ವಾ, ಆವಾಗ ಈ ಕಡೆಗೆ ಇಲ್ಲೇ ಸ್ವೀಟ್ಸ್ಗಳನ್ನು ತೊಗೊಂಡು ತಿನ್ಬೋದು. ಸೊ ಟೇಸ್ಟಿಯಾಗಿತ್ತು ಎಲ್ಲದೂ. ಹಾಗೆ ರಸಗುಲ್ಲ ಕೂಡ ತೊಗೊಂಡಿದ್ದೀವಿ. ರಸಗುಲ್ಲನೂ ಚೆನ್ನಾಗಿತ್ತು. ಈಗಾಗಲೇ ನಾನು ರಸಮಲೈ, ರಸಗುಲ್ಲ ಈ ಸ್ವೀಟ್ಸ್ಗಳನ್ನು ಕೂಡ ಈಗಾಗಲೇ ಪೋಸ್ಟ್ ಮಾಡಿದ್ದೀನಿ ಫ್ರೆಂಡ್ಸ್. ನಿಮಗೆ ಬೇಕಿದ್ದರೆ ಡಿಸ್ಕ್ರಿಪ್ಷನ್ನಲ್ಲಿ ನಾನು ಲಿಂಕನ್ನು ಹಾಕಿರ್ತೀನಿ. ಹಾಗೆ ಈಗ ನಾವು ಇಲ್ಲಿಂದ ಹೊರಡ್ತಾ ಇದ್ದೀವಿ. ಮತ್ತೇನಂದರೆ ಫ್ರೆಂಡ್ಸ್, ಇಲ್ಲೂ ಆ್ಯಕ್ಚುಲಿ ಬೆಳಗಾವಿ ಕುಂದ ಸಿಗ್ತಾ ಇತ್ತು. ಬಟ್ ನಮಗೆ ಒರಿಜಿನಲ್ ಬೆಳಗಾವಿ ಕುಂದ ಹೆಂಗಿರುತ್ತೆ ಅಂತ ನೋಡಬೇಕಿತ್ತು. ಸೊ ಅದಕ್ಕೋಸ್ಕರ ನಾವು ಹುಡುಕೊಂಡು ಇನ್ನೊಂದು ಕಡೆಗೆ ಹೋಗಿ ಅದನ್ನು ತೊಗೊಳ್ಬೇಕು ಅಂತಲೇ ಹೋಗ್ತಾ ಇದ್ದೀವಿ. ಒರಿಜಿನಲ್ ಬೆಳಗಾವಿ ಕುಂದ ಅಲ್ಲಿ ಸಿಗತ್ತಂತೆ. ಸೊ ಈಗ ನೋಡಿ ಹೋಗ್ತಾ ಇದ್ದೀವಿ. ಈಗ ನೋಡಿ, ನಾವಿಲ್ಲಿ ಬಂದಿದ್ದೀವಿ. ಪುರೋಹಿತ್ ಸ್ವೀಟ್ಸ್ ಅಂತ ಇದೆ. ಸೊ ಒರಿಜಿನಲ್ ಕುಂದ ಹೆಂಗಿರುತ್ತೆ ಅಂತ ಟೇಸ್ಟ್ ಮಾಡಬೇಕು. A1 ಕುಂದ ಅಂತಲೇ ಹಾಕಿದ್ದಾರೆ ಅವರು. ಸೊ ಅದನ್ನು ಕೂಡ ಇಲ್ಲಿ ತೊಗೊಳೋದಕ್ಕೆ ಅಂತ ಬಂದಿದ್ದೀವಿ. ಇಲ್ಲೂ ಅಷ್ಟೇ ತುಂಬ ರೀತಿ ಸ್ವೀಟ್ಸ್ಗಳಿವೆ, ಬೇರೆ ಬೇರೆ ರೀತಿ ಸ್ವೀಟ್ಸ್ಗಳು. ಬಟ್ ಇಲ್ಲೇನು ನಾವು ಸ್ವೀಟ್ಸ್ಗಳನ್ನು ಎಕ್ಸ್ಟ್ರಾ ತೊಗೊಂಡಿಲ್ಲ. ಅಂದರೆ ಬರೀ ಬೆಳಗಾವಿ ಕುಂದ ಮಾತ್ರ ನಾವು ಪ್ಯಾಕ್ ಮಾಡಿಸ್ಕೊಂಡು ಬಂದ್ವಿ. ಯಾಕೆಂದರೆ ಆಯಿ ಕೂಡ ಬಂದಿರಲಿಲ್ಲ. ಸೊ ಆಮೇಲೆ ಟೇಸ್ಟ್ ಮಾಡ್ಬೋದು ಅಂತಂದ್ಬಿಟ್ಟು ಹಾಗೆ ಅದೆಲ್ಲ ಮುಗಿಸ್ಕೊಂಡು ನಾವು ಹೋಟೆಲ್ಗೆ ರಿಟರ್ನ್ ಆದ್ವಿ ಫ್ರೆಂಡ್ಸ್. ಈಗಾಗಲೇ ಹೋಟೆಲ್ ಹೇಗಿತ್ತು ಹೇಳೋದನ್ನು ಕೂಡ ನಾನು ಆಲ್ರೆಡಿ ಪೋಸ್ಟ್ ಮಾಡಿದ್ದೀನಿ. ಹಾಗೆ ಇವತ್ತಿನ ಈ ವಿಡಿಯೋ ಇಷ್ಟ ಆದರೆ ಗೊತ್ತೇ ಇದೆ ಅಲ್ವಾ ಫ್ರೆಂಡ್ಸ್, ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಇನ್ನೊಂದು ಒಳ್ಳೆ ವಿಡಿಯೋ ಜೊತೆ ಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್. ಥ್ಯಾಂಕ್ ಯು ಫಾರ್ ವಾಚಿಂಗ್.